ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬುಧ ಗ್ರಹವನ್ನ ಅಧಿಪತಿಯಾಗಿ ಪಡೆಯುವ ಮಿಥುನ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರರಾಗಿರುತ್ತಾರೆ. ನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ತೊಂದರೆಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗುತ್ತಾರೆ. ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತದೆ. ಮಾತಿನಲ್ಲಿ ಮೋಡಿ ಮಾಡುವುದರಲ್ಲಿ ಮಿಥುನ ರಾಶಿಯವರದು ಎತ್ತಿದ ಕೈ ಎಂದೇ ಹೇಳಬೇಕು. ಆಚರಣೆಯಲ್ಲಿರಲಿ ಇಲ್ಲದಿರಲಿ ಮಾತುಗಳಲ್ಲಿ ಹಾಗೂ ತೋರಿಕೆಯಲ್ಲಿ ಮಾತ್ರ ತಾವು ಅತ್ಯಂತ ಶುದ್ಧರು ಹಾಗೂ ಪವಿತ್ರದಂತೆ ಗೋಚರಿಸುತ್ತಾರೆ. ಆದರೆ ಇದರ ಅರ್ಥ ಅವರು ದುಷ್ಟರು ದುರುಳರು ಎಂದಲ್ಲ, ಆದರೆ ಆಚರಣೆಗಿಂತಲೂ ಆಶ್ವಾಸನೆ ಹೆಚ್ಚಿರುತ್ತದೆ ಎಂದು ತಿಳಿಯಬಹುದು. ಜ್ಯೋತಿಷ್ಯ ಚಕ್ರದ 3ನೇ ರಾಶಿ ಗ್ರಹಗಳ ಯುವ ರಾಜನಾದ ಬುಧನ ಆಡಳಿತಕ್ಕೆ ಒಳಪಟ್ಟಿರುವ ಈ ಅದ್ಭುತ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಗುಪ್ತ ಸತ್ಯಗಳಿವೆ. ನೀವು ಮಿಥುನ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಶಿಚಕ್ರದಲ್ಲಿ ಅತ್ಯಂತ ಬುದ್ಧಿವಂತ, ಚತುರ ಮತ್ತು ದ್ವಂದ್ವ ಸ್ವಭಾವದ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಯ ಚಿಹ್ನೆ ಅವಳಿಗಳು. ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಮಿಥುನ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ಅವಳಿಗಳಂತೆ ಇವರಲ್ಲಿ 2 ವಿಭಿನ್ನ ಮುಖಗಳಿರುತ್ತವೆ. ಒಂದೇ ಕ್ಷಣದಲ್ಲಿ ಸಂತೋಷದಿಂದಿದ್ದು ಮರುಕ್ಷಣವೇ ಗಂಭೀರವಾಗಬಲ್ಲರು. ಇವರ ಮನಸ್ಸು ಸದಾ ಒಂದರಿಂದ ಇನ್ನೊಂದಕ್ಕೆ ಹಾರುತ್ತಿರುತ್ತದೆ. ಹೊಸ ವಿಷಯಗಳನ್ನು ಕಲಿಯುವುದು, ಹೊಸ ಜನರನ್ನು ಭೇಟಿಯಾಗುವುದು ಮತ್ತು ಹೊಸ ಜಾಗಗಳಿಗೆ ಪ್ರಯಾಣಿಸುವುದು ಇವರ ರಕ್ತದಲ್ಲೇ ಇದೆ. ಈ ರಾಶಿಯ ಅಧಿಪತಿ ಬುಧದೇವ. ಬುಧನು ಬುದ್ಧಿ, ಮಾತು, ತರ್ಕ ಮತ್ತು ಸಂವಹನದ ಕಾರಕ. ಹಾಗಾಗಿಯೇ ಮಿಥುನ ರಾಶಿಯವರಿಗೆ ಹುಟ್ಟಿನಿಂದಲೇ ಅಪಾರವಾದ ಜ್ಞಾನದಾಹ ಮತ್ತು ಮಾತಿನ ಮೂಲಕ ಯಾರನ್ನು ಬೇಕಾದರೂ ಗೆಲ್ಲುವ ಕಲೆ ಸಿದ್ಧಿಸಿರುತ್ತದೆ. ಇವರು ಯಾವುದೇ ಗುಂಪಿಗೆ ಹೋದರೂ ತಮ್ಮ ಮಾತು ಮತ್ತು ಹಾಸ್ಯ ಪ್ರಜ್ಞೆಯಿಂದ ಕ್ಷಣಾರ್ಧದಲ್ಲೇ ಆ ಗುಂಪಿನ ಕೇಂದ್ರ ಬಿಂದುವಾಗಿ ಬಿಡುತ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ಹರಟೆ ಮಾಡುವವರು, ಗಾಸಿಪ್ ಮಾಡುವವರು ಮತ್ತು ಯಾವುದೇ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಳದ ವ್ಯಕ್ತಿಗಳೆಂದು ಕಾಣಿಸಬಹುದು. ಇವರು ಒಂದೇ ವಿಷಯಕ್ಕೆ ಅಂಟಿಕೊಳ್ಳುವುದಿಲ್ಲ. ಇವರ ನಿಲುವುಗಳು ಸದಾ ಬದಲಾಗುತ್ತಿರುತ್ತವೆ ಎಂದು ಜನರು ಭಾವಿಸುತ್ತಾರೆ. ಆದರೆ ಇದು ಸತ್ಯವಲ್ಲ. ಇದು ಅವರ ಕುತೂಹಲದ ಪ್ರತಿರೂಪ. ಒಂದು ವಿಷಯದ ಎಲ್ಲ ಆಯಾಮಗಳನ್ನು ತಿಳಿಯುವ ಹಂಬಲ ಇವರದ್ದು. ಒಂದು ನಾಣ್ಯದ 2 ಮುಖಗಳನ್ನು ನೋಡುವ ಸಾಮರ್ಥ್ಯ ಇವರಿಗಿರುತ್ತದೆ. ಅದಕ್ಕಾಗಿಯೇ ಇವರು ಬೇಗ ಒಂದು ನಿರ್ಧಾರಕ್ಕೆ ಬರಲು ಕಷ್ಟಪಡುತ್ತಾರೆ. ಇವರ ಮನಸ್ಸಿನಲ್ಲಿ ಸದಾ 1000 ಯೋಚನೆಗಳು ಓಡುತ್ತಿರುತ್ತವೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಿಥುನ ರಾಶಿಯವರಿಗೆ ಆಳವಾದ ಭಾವನೆ ಇಲ್ಲ, ಅವರು ಎಲ್ಲವನ್ನ ಲಘುವಾಗಿ ತೆಗೆದುಕೊಳ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮಿಥುನ ರಾಶಿಯವರು ಅತ್ಯಂತ ಆಳವಾದ ಚಿಂತಕರು ಮತ್ತು ಮಾನಸಿಕವಾಗಿ ಬಹಳ ಸೂಕ್ಷ್ಮ ಜೀವಿಗಳು. ಹೌದು, ನೀವು ಹೇಳಿದ್ದು ಸರಿ. ತಮ್ಮ ಚಂಚಲ ಮತ್ತು ಹರಟೆ ಸ್ವಭಾವದ ಹಿಂದೆ ಅವರು ಜಗತ್ತನ್ನ ವಿಶ್ಲೇಷಿಸುವ, ಸದಾ ಯೋಚಿಸುವ ಒಂದು ಗಂಭೀರ ಮನಸ್ಸನ್ನ ಬಚ್ಚಿಟ್ಟುಕೊಂಡಿರುತ್ತಾರೆ. ಇವರಿಗೆ ಬೇಕಿರುವುದು ದೈಹಿಕ ಒಡನಾಟಕ್ಕಿಂತ ಹೆಚ್ಚಾಗಿ ಬೌದ್ಧಿಕ ಒಡನಾಟ. ತಮ್ಮ ಬುದ್ಧಿವಂತಿಕೆಯನ್ನು ಅರ್ಥ ಮಾಡಿಕೊಂಡು ತಮ್ಮೊಂದಿಗೆ ಜ್ಞಾನದ ವಿಷಯಗಳನ್ನು ಚರ್ಚಿಸುವ ವ್ಯಕ್ತಿಗಳೆಂದರೆ ಇವರಿಗೆ ಪಂಚಪ್ರಾಣ. ತಮ್ಮನ್ನು ಯಾರಾದರೂ ಬೌದ್ಧಿಕವಾಗಿ ಕೆಣಕಿದ್ರೆ ಅದನ್ನು ಇವರು ಎಂದಿಗೂ ಸಹಿಸುವುದಿಲ್ಲ. ಮಿಥುನ ರಾಶಿಯವರು ಅತ್ಯಂತ ಮಜವಾದ ಸ್ನೇಹಿತರು. ಇವರ ಜೊತೆಗಿದ್ದರೆ ಸಮಯ ಹೋಗುವುದೇ ತಿಳಿಯುವುದಿಲ್ಲ. ಜಗತ್ತಿನ ಯಾವುದೇ ವಿಷಯದ ಬಗ್ಗೆಯೂ ಇವರು ಮಾತನಾಡಬಲ್ಲರು. ತಮ್ಮ ಸ್ನೇಹಿತರ ಕಷ್ಟಗಳಿಗೆ ಇವರು ಭಾವನಾತ್ಮಕವಾಗಿ ಸ್ಪಂದಿಸುವುದಕ್ಕಿಂತ ಹೆಚ್ಚಾಗಿ ತರ್ಕಬದ್ಧವಾದ ಮತ್ತು ವ್ಯವಹಾರವಾದ ಪರಿಹಾರಗಳನ್ನು ನೀಡಲು ಪ್ರಯತ್ನಿಸುತ್ತಾರೆ. ಪ್ರೀತಿಯನ್ನ ತೋರಿಸುವ ವಿಷಯದಲ್ಲಿ ಇವರು ವಿಭಿನ್ನ. ದುಬಾರಿ ಉಡುಗೊರೆಗಳಿಗಿಂತ ಇವರು ತಮ್ಮ ಸಂಗಾತಿಯೊಂದಿಗೆ ಸುದೀರ್ಘವಾದ ಅರ್ಥಪೂರ್ಣವಾದ ಸಂಭಾಷಣೆಯನ್ನ ನಡೆಸಲು ಇಷ್ಟಪಡುತ್ತಾರೆ. ಇವರ ಪ್ರೀತಿ ಮಾತುಗಳಲ್ಲಿ, ಸಂದೇಶಗಳಲ್ಲಿ ಮತ್ತು ಬೌದ್ಧಿಕ ಚರ್ಚೆಗಳಲ್ಲಿ ವ್ಯಕ್ತವಾಗುತ್ತದೆ. ವೃತ್ತಿ ಜೀವನಕ್ಕೆ ಬಂದರೆ ಮಿಥುನ ರಾಶಿಯವರು ಹುಟ್ಟು ಸಂವಹನಕಾರರು. ಒಂದೇ ಕಡೆ ಕುಳಿತು ಮಾಡುವ ಕೆಲಸ ಇವರಿಗೆ ಸರಿಹೊಂದುವ ಕೆಲಸ ಅಂದರೆ ಪತ್ರಿಕೋದ್ಯಮ, ಬರವಣಿಗೆ, ಶಿಕ್ಷಕ ವೃತ್ತಿ, ಮಾರ್ಕೆಟಿಂಗ್, ಸೇಲ್ಸ್, ವಕೀಲ ವೃತ್ತಿ ಮತ್ತು ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಇವರು ಯಶಸ್ಸನ್ನು ಸಾಧಿಸುತ್ತಾರೆ. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡುವ ಅದ್ಭುತ ಕಲೆ ಇವರಲ್ಲಿದೆ. ಹಣಕಾಸಿನ ವಿಚಾರದಲ್ಲಿ ಇವರು ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ. ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಪುಸ್ತಕಗಳು, ಪ್ರಯಾಣ ಮತ್ತು ಹೊಸ ಅನುಭವಗಳಿಗಾಗಿ ಹಣವನ್ನು ಖರ್ಚು ಮಾಡಲು ಇಷ್ಟಪಡುತ್ತಾರೆ. ಹಣ ಸಂಪಾದಿಸಲು ಇವರಲ್ಲಿ ನೂರಾರು ದಾರಿಗಳಿರುತ್ತವೆ. ಆದರೆ ಚಂಚಲ ಮನಸ್ಸಿನಿಂದಾಗಿ ಒಂದೇ ಆದಾಯದ ಮೂಲಕ್ಕೆ ಅಂಟಿಕೊಳ್ಳುವುದು ಕಷ್ಟ.
ಪ್ರೀತಿಯ ವಿಷಯದಲ್ಲಿ ಮಿಥುನ ರಾಶಿಯವರದ್ದು ತಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನಿಂದಲೇ ಸಂಗಾತಿಯನ್ನ ಆಕರ್ಷಿಸುತ್ತಾರೆ. ಇವರಿಗೆ ಪ್ರೀತಿಯಲ್ಲಿ ಸದಾ ಹೊಸತನ ಬೇಕು. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಚಂಚಲತೆ ಮತ್ತು ಬದ್ಧತೆಯ ಭಯ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಇವರಿಗೆ ಬೇಗ ಬೇಸರ ಬಂದು ಬಿಡುತ್ತದೆ. ಸಂಗಾತಿಯು ಇವರ ಬೌದ್ಧಿಕ ಮಟ್ಟಕ್ಕೆ ಸರಿಸಾಟಿಯಾಗಿಲ್ಲದಿದ್ದರೆ ಅಥವಾ ಸಂಬಂಧದಲ್ಲಿ ಹೊಸತನ ಇಲ್ಲದಿದ್ದರೆ ಇವರು ಸುಲಭವಾಗಿ ಅದರಿಂದ ಹೊರಬರಲು ಪ್ರಯತ್ನಿಸುತ್ತಾರೆ. ಇವರ ದ್ವಂದ್ವ ಮನಸ್ಥಿತಿಯಿಂದಾಗಿ ಸಂಗಾತಿಗೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು. ತಮ್ಮ ಚಂಚಲ ಮನಸ್ಸನ್ನು ನಿಯಂತ್ರಿಸಿ ಸಂಗಾತಿಯ ಭಾವನೆಗಳಿಗೆ ಸ್ಥಿರವಾಗಿ ಸ್ಪಂದಿಸುವುದನ್ನು ಕಲಿಸುತ್ತಾರೆ. ಇವರ ಪ್ರೇಮ ಜೀವನ ಜ್ಞಾನದ ಪಯಣದಂತೆ ಸುಂದರವಾಗಿರುತ್ತದೆ. ಮಿಥುನ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಇವರ ಮನಸ್ಸು ಸದಾ ಚಂಚಲವಾಗಿರುತ್ತದೆ. ಯಾವುದೇ ಒಂದು ವಿಷಯ ಅಥವಾ ಕೆಲಸಕ್ಕೆ ದೀರ್ಘಕಾಲ ಅಂಟಿಕೊಳ್ಳುವುದು ಕಷ್ಟ. ಎಲ್ಲ ಆಯಾಮಗಳನ್ನು ಯೋಚಿಸುವುದರಿಂದ ಒಂದು ನಿರ್ಧಾರಕ್ಕೆ ಬರಲು ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ. ವಿಷಯಗಳನ್ನು ತಿಳಿಯುವ ಕುತೂಹಲ ಕೆಲವೊಮ್ಮೆ ಅನಾವಶ್ಯಕ ಹರಟೆ ಮತ್ತು ಗಾಸಿಪ್ ದಾರಿ ಮಾಡಿಕೊಡುತ್ತದೆ. ನಿರಂತರವಾಗಿ ಯೋಚಿಸುವ ಸ್ವಭಾವದಿಂದಾಗಿ ಇವರು ಸುಲಭವಾಗಿ ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗುತ್ತಾರೆ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಒಳ್ಳೆಯ ಆರೋಗ್ಯವನ್ನು ಹೊಂದಿರುತ್ತಾರೆ. ಬುಧಗ್ರಹವು ನರಮಂಡಲ, ಕೈಗಳು, ಭುಜಗಳು ಮತ್ತು ಶ್ವಾಸಕೋಶಗಳನ್ನು ಪ್ರತಿನಿಧಿಸುವುದರಿಂದ ಇವರಿಗೆ ಹೆಚ್ಚಾಗಿ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಆತಂಕ, ನಿದ್ರಾಹೀನತೆ ಮತ್ತು ಉಸಿರಾಟದ ತೊಂದರೆಗಳು ಕಾಡಬಹುದು. ಇವರ ಅತಿಯಾಗಿ ಯೋಚಿಸುವ ಮನಸ್ಸೇ ಇವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಾಣಾಯಾಮ, ಧ್ಯಾನ ಮತ್ತು ತಮ್ಮ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಇವರಿಗೆ ಅತ್ಯಗತ್ಯ. ಬನ್ನಿ ಈಗ ಮಿಥುನ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಬುಧನ ಆಳ್ವಿಕೆಯಲ್ಲಿರುವ ಇವರು ಜ್ಞಾನದ ಸಾಗರದಲ್ಲಿ ಈಜಲು ಬಯಸುತ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ. ಅದುವೇ ಇವರ ಜೀವನದ ದೊಡ್ಡ ಸವಾಲು. ತಮ್ಮ ಚದುರಿದ ಶಕ್ತಿಯನ್ನು ಒಂದೆಡೆ ಕೇಂದ್ರೀಕರಿಸುವುದು ಇವರ ಜೀವನದ ಹೋರಾಟ ಇರುವುದು ಜ್ಞಾನವನ್ನು ಸಂಪಾದಿಸುವುದರಲ್ಲಿ. ಬದಲಾಗಿ ಸಂಪಾದಿಸಿದ ಜ್ಞಾನವನ್ನು ಒಂದು ನಿರ್ದಿಷ್ಟ ಗುರಿಯೆಡೆಗೆ ಬಳಸಿ ಅದರಲ್ಲಿ ಪಾಂಡಿತ್ಯವನ್ನು ಸಾಧಿಸುವುದು. ಯಾವಾಗ ಇವರು 10 ವಿಷಯಗಳ ಮೇಲೆ ಗಮನ ಹರಿಸುವುದನ್ನು ಬಿಟ್ಟು ಒಂದು ವಿಷಯದ ಬಗ್ಗೆ ಗಮನ ಹರಿಸಿ ಕಲಿಯುತ್ತಾರೋ, ಯಾವಾಗ ತಮ್ಮ ಸಂವಹನ ಕೌಶಲ್ಯವನ್ನು ಕೇವಲ ಹರಟೆಗಾಗಿ ಬಳಸದೆ ಒಂದು ಮಹತ್ತರ ಉದ್ದೇಶಕ್ಕಾಗಿ ಬಳಸುತ್ತಾರೋ, ಆಗಲೇ ಇವರ ನಿಜವಾದ ಪ್ರತಿಭೆ ಜಗತ್ತಿಗೆ ಕಾಣಿಸುವುದು. ಎಲ್ಲ ವಿಷಯಗಳನ್ನು ತಿಳಿದಿರುವವನಿಗಿಂತ ಒಂದು ವಿಷಯವನ್ನು ಸಂಪೂರ್ಣವಾಗಿ ತಿಳಿದವನು ಜ್ಞಾನಿ ಎಂಬುದನ್ನು ಅರಿತಾಗ ಇವರು ಜಗತ್ತಿಗೆ ದಾರಿತೋರು ಜ್ಞಾನದ ದೀವಿಗೆಯಾಗುತ್ತಾರೆ. ಮಿಥುನ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಧ್ಯಾನವನ್ನು ಅಭ್ಯಾಸ ಮಾಡಿ. ಚಂಚಲ ಮನಸ್ಸನ್ನು ನಿಯಂತ್ರಿಸಲು ಧ್ಯಾನ ಅತ್ಯುತ್ತಮ ಮಾರ್ಗ. ಪೂರ್ಣಗೊಳಿಸಲು ಕಲಿಯಿರಿ. ಕೈಗೆತ್ತಿಕೊಂಡ ಕೆಲಸವನ್ನು ಅರ್ಧಕ್ಕೆ ಬಿಡದೆ ಅದನ್ನು ಪೂರ್ಣಗೊಳಿಸುವ ಶಿಸ್ತನ್ನು ಬೆಳೆಸಿಕೊಳ್ಳಿ. ಕಡಿಮೆ ಮಾತನಾಡಿ, ಹೆಚ್ಚು ಆಲಿಸಿ. ಕೆಲವೊಮ್ಮೆ ಮೌನವಾಗಿ ಇತರರನ್ನು ಆಲಿಸುವುದರಿಂದಲೂ ಜ್ಞಾನ ಹೆಚ್ಚುತ್ತದೆ. ಬರವಣಿಗೆಯನ್ನು ರೂಢಿಸಿಕೊಳ್ಳಿ. ನಿಮ್ಮ ಸಾವಿರಾರು ಯೋಚನೆಗಳನ್ನು ಒಂದು ಕಡೆ ಬರೆದಿಡುವುದರಿಂದ ಮನಸ್ಸಿಗೆ ಸ್ಪಷ್ಟತೆ ಸಿಗುತ್ತದೆ. ಪ್ರತಿದಿನ ಓಂ ಬುಧಾಯ ನಮಃ ಮಂತ್ರವನ್ನು ಪಠಿಸುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ. ಹಾಗಾದರೆ ಮಿಥುನ ರಾಶಿ ಎಂದರೆ ಕೇವಲ ಚಂಚಲತೆ, ಹರಟೆ ಅಲ್ಲ, ಅವರೊಳಗೆ ಜಗತ್ತನ್ನು ಅರಿಯುವ ಅಪಾರ ಕುತೂಹಲವಿದೆ. ಇನ್ನು ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ವಿಶೇಷವಾದ ಪರಿಹಾರವಿದು. ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಮನೆ ಶುಚಿಗೊಳಿಸಿ ಬೆಳಿಗ್ಗೆ 6 ಗಂಟೆಯ ಒಳಗೆ ಕೆಂಪು ಹೂಗಳನ್ನು ಬಳಸಿ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ. ಹೀಗೆ ಮಾಡ್ತಾ ಬನ್ನಿ. ಇದರಿಂದ ಆಗುವ ಪ್ರಯೋಗ ಯೋಜನೆಗಳು ನೀವು ತಿಳಿಯುತ್ತೀರಾ. ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕುವ ಬುದ್ಧಿವಂತಿಕೆ ಇದೆ. ಮಾತಿನಲ್ಲೇ ನೋವನ್ನು ಮರೆಸುವ ಶಕ್ತಿ ಇದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನದ ಮೂಲಕ ಜಗತ್ತನ್ನು ಬದಲಾಯಿಸುವ ಸಾಮರ್ಥ್ಯವಿದೆ. ಮೇಲ್ನೋಟಕ್ಕೆ ಗಾಳಿಯಂತೆ ಹಗುರವಾಗಿ ಕಂಡರೂ ಅವರು ತಮ್ಮ ಜ್ಞಾನದಿಂದ ಜಗತ್ತಿಗೆ ಹೊಸ ಆಲೋಚನೆಗಳನ್ನು ತರುವ ಬಿರುಗಾಳಿ. ಮುಂದಿನ ಬಾರಿ ನೀವು ಯಾವುದೇ ಮಿಥುನ ರಾಶಿಯವರನ್ನು ಭೇಟಿಯಾದಾಗ ಅವರ ಚಟುವಟಿಕೆಯ ಹಿಂದಿರುವ ಆಳವಾದ ಚಿಂತಿಸುವ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಡಿಯೋ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.
ಆತ್ಮೀಯ ಮಿಥುನ ರಾಶಿಯವರೇ, ಇದು ಕೇವಲ ಗ್ರಹಗತಿಗಳ ಲೆಕ್ಕಾಚಾರವಲ್ಲ, ಇದು ವಿಧಿಯ ಲಿಖಿತ. ಇವತ್ತು ನೀವು ಈ ವಿಡಿಯೋ ನೋಡ್ತಿದ್ದೀರಿ ಅಂದರೆ ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣುವಿನ ಸಂಕಲ್ಪ ನಿಮ್ಮ ಮೇಲಿದೆ ಎಂದೇ ಅರ್ಥ. ಮಿಥುನ ರಾಶಿಯವರೇ, ನೀವು ಬುದ್ಧಿವಂತರು, ಚತುರರು ಮತ್ತು ಮಾತಿನಲ್ಲೇ ಮ್ಯಾಜಿಕ್ ಮಾಡುವವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಆಟ ನಡೆಯುತ್ತಿಲ್ಲ, ನಿಮ್ಮ ಬುದ್ಧಿವಂತಿಕೆಗೆ ತಕ್ಕ ಬೆಲೆ ಸಿಗುತ್ತಿಲ್ಲ ಎಂದು ಕೊರಗುತ್ತಿದ್ದೀರಾ. ಹಾಗಾದರೆ ಕಣ್ಣೀರು ಒರೆಸಿಕೊಳ್ಳಿ, ಏಕೆಂದರೆ ಈಗ ಮಿಥುನ ರಾಶಿಯವರ ಪಾಲಿಗೆ ಸುವರ್ಣ ಅಕ್ಷರಗಳಲ್ಲಿ ಬರೆದಿರುವ ವರ್ಷವಾಗಲಿದೆ. ನಿಮ್ಮ ದ್ವಂದ್ವ ಮನಸ್ಸಿಗೆ ಒಂದು ಸ್ಪಷ್ಟ ಉತ್ತರ ಸಿಗುವ ಕಾಲ ಬಂದಿದೆ. ಆದರೆ ಎಚ್ಚರ, ವಾಯುತತ್ವದವರೇ, 12 ಶುಭ ಘಟನೆಗಳ ಜೊತೆಗೆ ನಿಮಗೆ ಒಂದು ಕಠೋರವಾದ ಸತ್ಯವೂ ಇದೆ. ನಿಮ್ಮದೇ ರಾಶಿಯ ಗುಣ ನಿಮಗೆ ಶಾಪವಾಗುವ ಒಂದು ಸಂದರ್ಭ ಎದುರಾಗಲಿದೆ. ಆದ್ದರಿಂದ ಅದರಿಂದ ಪಾರಾಗುವುದು ಹೇಗೆ ಎಂಬ ರಹಸ್ಯವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ಯಾರು ಇದನ್ನು ಪೂರ್ತಿಯಾಗಿ ನೋಡ್ತಾರೋ ಅವರು ಮಾತ್ರ ಈ ವರ್ಷದ ರಾಜಯೋಗವನ್ನು ಅನುಭವಿಸುತ್ತಾರೆ. ನಿಮ್ಮ ಜೀವನದ ಕತ್ತಲು ಸರಿದು ಬೆಳಕು ಮೂಡಲಿ ಎಂದು ಪ್ರಾರ್ಥಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ನಮೋ ನಾರಾಯಣ ಎಂದು ಬರೆಯಿರಿ. ಬನ್ನಿ, ನಿಮ್ಮ ಜೀವನದಲ್ಲಿ ನಡೆಯಲಿರುವ ಆ 12 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ. ಮಿಥುನ ರಾಶಿಯವರೇ, ಮೊದಲನೇ ಸಿಹಿ ಸುದ್ದಿ ನಿಮ್ಮ ಜೇಬಿಗೆ ಸಂಬಂಧಿಸಿದ್ದು. ದೇವಗುರು ನಿಮ್ಮ ರಾಶಿಯ ಧನಸ್ಥಾನಕ್ಕೆ ಪ್ರವೇಶಿಸಲಿದ್ದಾನೆ. ವರ್ಷದ ಮಧ್ಯಭಾಗದಲ್ಲಿ ಉಚ್ಚರಾಯ ಸ್ಥಿತಿ. ಜ್ಯೋತಿಷ್ಯದಲ್ಲಿ ಧನಸ್ಥಾನದಲ್ಲಿ ಗುರು ಇದ್ರೆ ಏನಾಗುತ್ತದೆ ಗೊತ್ತಾ? ಕುಬೇರ ಯೋಗ ಪ್ರಾಪ್ತಿಯಾಗುತ್ತದೆ. ಎಷ್ಟು ದಿನ ದುಡ್ಡು ಬರ್ತಿದೆ, ಆದರೆ ಎಲ್ಲಿ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ನೀವು ಅಳ್ತಿದ್ರಿ. ಆದರೆ ಹಣ ಬಂದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಭದ್ರವಾಗಿ ಕೂರುತ್ತದೆ. ನಿಮ್ಮ ಮಾತೆ ಬಂಡವಾಳವಾಗುವ ಸಮಯವಿದು. ನೀವು ಕಮಿಷನ್ ಏಜೆಂಟ್ ಆಗಿರಲಿ, ಶಿಕ್ಷಕರಾಗಿರಲಿ ಅಥವಾ ಮಾರ್ಕೆಟಿಂಗ್ನಲ್ಲಿರಲಿ, ನಿಮ್ಮ ಮಾತಿನ ಚಾಕಚಕ್ಯತೆಯಿಂದಲೇ ನೀವು ಕೋಟಿಗಟ್ಟಲೆ ವ್ಯವಹಾರ ಮಾಡುತ್ತೀರಿ. ಪೂರ್ವಜರ ಆಸ್ತಿಯಲ್ಲಿ ಪಾಲು ಸಿಗುವ ಅಥವಾ ಮಾರಾಟವಾಗದೆ ಉಳಿದಿದ್ದ ಆಸ್ತಿ ಹೆಚ್ಚಿನ ಬೆಲೆಗೆ ಮಾರಾಟವಾಗಿ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರುವ ಘಟನೆ ನಡೆಯುತ್ತದೆ. ಬಡತನ ನಿಮ್ಮನ್ನು ಬಿಟ್ಟು ಶಾಶ್ವತವಾಗಿ ದೂರ ಹೋಗುವ ವರ್ಷವಿದು. ಎರಡನೇ ಘಟನೆ, ನಿಮ್ಮ ಕೆರಿಯರ್ ಬಗ್ಗೆ. ಶನಿಯು ನಿಮ್ಮ ರಾಶಿಯಿಂದ 10ನೇ ಮನೆಗೆ ಅಂದರೆ ಕರ್ಮಸ್ಥಾನಕ್ಕೆ ಬರುತ್ತಾನೆ. ಇದು ಒಳ್ಳೆಯದೋ ಕೆಟ್ಟದ್ದೋ ಕೇಳಿ. ಶನಿ ಕರ್ಮಸ್ಥಾನಕ್ಕೆ ಬಂದರೆ ಮನುಷ್ಯನಿಗೆ ವಿಶ್ರಾಂತಿ ಕೊಡಲ್ಲ. ನಿಮಗೆ ಸಿಕ್ಕಾಪಟ್ಟೆ ಕೆಲಸವಿರುತ್ತದೆ. ಊಟ ಮಾಡಲು, ನಿದ್ದೆ ಮಾಡಲು ಕೂಡ ಟೈಮ್ ಸಿಗುವುದಿಲ್ಲ. ಆದರೆ ಭಯ ಪಡಬೇಡಿ, ಈ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೂಡ ಕಾದಿದೆ. ಇಷ್ಟು ದಿನ ಆಫೀಸ್ನಲ್ಲಿ ನಿಮ್ಮನ್ನು ಕಡೆಗಣಿಸಿದ್ದ ಬಾಸ್ ಈಗ ತಾವಾಗಿಯೇ ಬಂದು ನಿಮಗೆ ದೊಡ್ಡ ಜವಾಬ್ದಾರಿ ಕೊಡಲಿದ್ದಾರೆ. ಈ ಕೆಲಸವನ್ನು ಇವನಿಂದ ಮಾತ್ರ ಮಾಡಲು ಸಾಧ್ಯ ಎಂಬ ಹೆಸರು ನಿಮಗೆ ಬರುತ್ತದೆ. ಪ್ರಮೋಷನ್ ಖಂಡಿತ ಸಿಗುತ್ತದೆ, ಆದರೆ ಅದರ ಜೊತೆಗೆ ಪ್ರೆಷರ್ ಕೂಡ ಇರುತ್ತದೆ. ನೀವು IT, ಬ್ಯಾಂಕಿಂಗ್ ಅಥವಾ ಮೀಡಿಯಾ ಕ್ಷೇತ್ರದಲ್ಲಿದ್ದರೆ ನಿಮ್ಮ ಪಾಲಿಗೆ ಸುವರ್ಣಯುಗ. ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ದೊಡ್ಡ ಕಂಪನಿಯಿಂದ ಆಫರ್ ಲೆಟರ್ ಬರುವ ಘಟನೆಗಳು ಖಂಡಿತ ನಡೆಯುತ್ತದೆ. ಮೂರನೇ ಘಟನೆ, ಪ್ರೀತಿ ಮತ್ತು ಮದುವೆಗೆ ಸಂಬಂಧಿಸಿದ್ದು. ಆರಂಭದಲ್ಲಿ ಗುರುವು ನಿಮ್ಮ ರಾಶಿಯಲ್ಲಿಯೇ ಇರುತ್ತಾನೆ. ಇದು ಅವಿವಾಹಿತರಿಗೆ, ಕಲ್ಯಾಣಗಳಿಗೆ ಬಹಳ ವರ್ಷಗಳಿಂದ ಸಂಬಂಧ ಬರ್ತಿದೆ, ಆದರೆ ಜಾತಕ ಮ್ಯಾಚ್ ಆಗ್ತಿಲ್ಲ, ಹುಡುಗಿ ಒಪ್ತಾ ಇಲ್ಲ ಎಂಬ ಸಮಸ್ಯೆ ಇತ್ತಲ್ಲವೇ, ಅದು ಮಾಯವಾಗುತ್ತದೆ. ನಿಮ್ಮ ಮನಸ್ಸಿಗೆ ಒಪ್ಪುವ, ನಿಮ್ಮ ಬುದ್ಧಿವಂತಿಕೆಯನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಗಲಿದ್ದಾರೆ. ವಿಶೇಷವಾಗಿ ಮಿಥುನ ರಾಶಿಯವರು ಪ್ರೀತಿಯಲ್ಲಿ ಸ್ವಲ್ಪ ಚಂಚಲರು, ಆದರೆ ಈ ವರ್ಷ ನೀವು ಸೀರಿಯಸ್ ಆಗ್ತೀರಿ. ನಿಮ್ಮ ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಒಪ್ಪಿಗೆ ಸಿಗುವ ಘಟನೆ ನಡೆಯಲಿದೆ. ನಿಶ್ಚಿತಾರ್ಥ ಅಥವಾ ಮದುವೆ ಫಿಕ್ಸ್ ಆಗುವ ಸಾಧ್ಯತೆ 90ರಷ್ಟಿದೆ. ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಪ್ರವೇಶವಾಗಲಿದ್ದು ಅವರು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದ್ದಾರೆ. ನಾಲ್ಕನೇ ಘಟನೆ, ವಿದ್ಯಾರ್ಥಿಗಳಿಗೆ. ಮಿಥುನ ರಾಶಿಯ ಅಧಿಪತಿ ಬುಧ ಅಂದರೆ ಬುದ್ಧಿವಂತಿಕೆ. ವಿದ್ಯಾರ್ಥಿಗಳ ಮೆದುಳು ಕಂಪ್ಯೂಟರ್ಗಿಂತ ವೇಗವಾಗಿ ಕೆಲಸ ಮಾಡುತ್ತೆ. ಇಷ್ಟು ದಿನ ಓದಿದ್ದು ತಲೆಯಲ್ಲಿ ಉಳಿತಿಲ್ಲ ಎಂಬ ದೂರಿತ್ತು, ಆದರೆ ಈ ವರ್ಷ ನಿಮ್ಮ ಸ್ಮರಣ ಶಕ್ತಿ ಹೆಚ್ಚಾಗಲಿದೆ. CA, MBA, ಜರ್ನಲಿಸಂ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಟಾಪರ್ ಆಗಿ ಹೊರಹೊಮ್ಮುವರು. ವಿದೇಶಕ್ಕೆ ಹೋಗಿ ಓದಬೇಕು ಎಂಬ ಕನಸಿದ್ರೆ ಈ ವರ್ಷ ಸ್ಕಾಲರ್ಶಿಪ್ ಸಮೇತ ಸೀಟ್ ಸಿಗುವ ಯೋಗವಿದೆ. ತಂದೆ ತಾಯಿಗಳು ಮಿಥುನ ರಾಶಿಯ ಮಕ್ಕಳ ಸಾಧನೆ ಕಂಡು ಬೀಗುವಂಥ ಘಟನೆಗಳು ಈ ವರ್ಷ ನಡೆಯಲಿವೆ. ಯಾವುದಾದ್ರೂ ಹೊಸ ಭಾಷೆ ಕಲಿಯಲು ಅಥವಾ ಹೊಸ ಕೋರ್ಸ್ ಮಾಡಲು ಇದು ಬೆಸ್ಟ್ ಟೈಮ್. ಐದನೇ ಘಟನೆ, ವ್ಯಾಪಾರಿಗಳಿಗೆ. ಮಿಥುನ ರಾಶಿಯವರು ಹುಟ್ಟ ಬಿಸ್ನೆಸ್ ಮ್ಯಾನ್ಗಳು. ನಿಮ್ಮ ವ್ಯಾಪಾರ ಬುದ್ಧಿ ಇನ್ನಷ್ಟು ಚುರುಕಾಗಲಿದೆ. ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಹೊಸದಾಗಿ ಶುರು ಮಾಡುವ ಪ್ಲಾನ್ ಇದ್ದರೆ ಕಣ್ಣು ಮುಚ್ಚಿ ಮುಂದುವರೆಯಿರಿ. ನಿಮ್ಮ ಪಾರ್ಟ್ನರ್ ನಿಮಗೆ ಅದೃಷ್ಟ ತರುತ್ತಾರೆ. ಆನ್ಲೈನ್ ಬಿಸ್ನೆಸ್, ಶೇರ್ ಮಾರ್ಕೆಟ್, ಟ್ರೇಡಿಂಗ್, ಕನ್ಸಲ್ಟೆನ್ಸಿ ಅಥವಾ ಬರವಣಿಗೆ ಕ್ಷೇತ್ರದಲ್ಲಿರುವವರಿಗೆ ಹಣದ ಸುರಿಮಳೆಯಾಗಲಿದೆ. ನಿಮ್ಮ ಕಾಂಪಿಟೇಟರ್ಗಳು ನಿಮ್ಮ ಐಡಿಯಾಗಳನ್ನು ನೋಡಿ ತಬ್ಬಿಬ್ಬಾಗುತ್ತಾರೆ. ಹಳೆಯ ಸಾಲಗಳೆಲ್ಲ ವ್ಯಾಪಾರ ಲಾಭದಿಂದ ತೀರುತ್ತವೆ. ಆದರೆ ಒಂದು ಮಾತು, ವ್ಯಾಪಾರದಲ್ಲಿ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ಓದಿ ಸಹಿ ಹಾಕಿ. ಲಾಭ ಬರುವ ಭರದಲ್ಲಿ ಲೀಗಲ್ ವಿಷಯಗಳನ್ನು ಮರೆಯಬೇಡಿ.
6ನೇ ಘಟನೆ ಆಸ್ತಿ ವಿಚಾರ. 4ನೇ ಮನೆಯ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇರುವುದರಿಂದ ನೀವು ಹಳೆಯ ಮನೆಯನ್ನ ಮಾರಿ ಹೊಸ ಮನೆ ತೆಗೆದುಕೊಳ್ಳುವ ಅಥವಾ ಇರುವ ಮನೆಯನ್ನ ನವೀಕರಣ ಮಾಡುವ ಯೋಗವಿದೆ. ವಿಶೇಷವಾಗಿ 2 ಎಂಬ ಸಂಖ್ಯೆ ಮಿಥುನಕ್ಕೆ ಹತ್ತಿರ. ಹಾಗಾಗಿ ನೀವು 2ನೇ ಆಸ್ತಿ ಅಥವಾ 2ನೇ ಸೈಟ್ ಖರೀದಿ ಮಾಡುವ ಸಾಧ್ಯತೆ ಹೆಚ್ಚು. ವಾಹನ ವಿಚಾರಕ್ಕೆ ಬಂದರೆ ಹಸಿರು ಅಥವಾ ನೀಲಿ ಬಣ್ಣದ ವಾಹನ ನಿಮ್ಮ ಮನೆಗೆ ಬರಲಿದೆ. ಎಲೆಕ್ಟ್ರಿಕ್ ವಾಹನ ಖರೀದಿಸಲು ಇದು ಸೂಕ್ತ ಸಮಯ. ನಿಮ್ಮ ಬಹಳ ದಿನದ ಕನಸಾದ ಸ್ವಂತ ಸೂರು ಈ ವರ್ಷ ನನಸಾಗುವ ಬಲವಾದ ಲಕ್ಷಣಗಳಿವೆ. 7ನೇ ಘಟನೆ ಸಮಾಧಾನ ತರುವಂಥದ್ದು. ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳ ಅಥವಾ ಚೆಕ್ ಬೌನ್ಸ್ ಕೇಸ್ ಅಥವಾ ಡೈವೋರ್ಸ್ ಕೇಸ್, ಹೀಗೆ ಯಾವುದಾದರೂ ಕೋರ್ಟ್ ಕೇಸ್ನಿಂದ ನೀವು ನೊಂದಿದ್ದೀರಾ? ಇದಕ್ಕೆ ಅಂತಿಮ ತೀರ್ಪು ಬರಲಿದೆ ಮತ್ತು ಆ ತೀರ್ಪು ನಿಮ್ಮ ಪರವಾಗಿರುವ ಸಾಧ್ಯತೆ ಹೆಚ್ಚಿದೆ. ಶತ್ರುಗಳು ತಾವಾಗಿಯೇ ಬಂದು ರಾಜಿ ಮಾಡಿಕೊಳ್ಳುವ ಸನ್ನಿವೇಶ ಸೃಷ್ಟಿಯಾಗಲಿದೆ. ನಿಮ್ಮ ತಲೆಯಲ್ಲಿ ಕೊರೆಯುತ್ತಿದ್ದ ಟೆನ್ಷನ್ ಒಂದು ಶಾಶ್ವತವಾಗಿ ದೂರವಾಗಲಿದೆ. 8ನೇ ಘಟನೆ ನಿಮ್ಮ ಮನಸ್ಸಿನ ಶಾಂತಿಗೆ ಸಂಬಂಧಿಸಿದ್ದು. ಮಿಥುನ ರಾಶಿಯವರು ಯಾವಾಗಲೂ ಲಾಜಿಕ್ ಮಾತನಾಡುತ್ತಾರೆ, ಆದರೆ ನೀವು ಅನಿರೀಕ್ಷಿತವಾಗಿ ದೈವ ಭಕ್ತರಾಗುತ್ತೀರಿ. ಕುಟುಂಬ ಸಮೇತ ಕಾಶಿ, ತಿರುಪತಿ ಅಥವಾ ಮಂತ್ರಾಲಯದಂತಹ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗವಿದೆ. ಮನೆಯಲ್ಲಿ ಯಾವುದಾದರೂ ದೋಷವಿದ್ದರೆ, ನಾಗದೋಷ ಅಥವಾ ಪಿತೃದೋಷವಿದ್ದರೆ ಅದಕ್ಕೆ ಶಾಂತಿ ಮಾಡಿಸುವ ಘಟನೆ ನಡೆಯುತ್ತದೆ. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಮತ್ತು ಮುಂದಿನ ಏಳಿಗೆಗೆ ದಾರಿ ಮಾಡಿಕೊಡುತ್ತದೆ. 9ನೇ ಘಟನೆ ನಿಮ್ಮ ಇಮೇಜ್ ಬಗ್ಗೆ. ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದರೂ ಇದ್ದರೆ ನೀವು ವೈರಲ್ ಆಗುವ ಸಾಧ್ಯತೆ ಇದೆ. ರಾಜಕೀಯದಲ್ಲಿರುವವರಿಗೆ ಇದು ಉನ್ನತ ಸ್ಥಾನ ಕಲ್ಪಿಸುವ ವರ್ಷ. ಸಮಾಜದ 10 ಜನ ನಿಮ್ಮನ್ನು ಗುರುತಿಸಿ ಸನ್ಮಾನ ಮಾಡುವಂತಹ ಘಟನೆಗಳು ನಡೆಯುತ್ತವೆ. ನಿಮ್ಮ ಮಾತುಗಳನ್ನು ಜನ ಕೇಳಿಸಿಕೊಳ್ತಾರೆ, ನಿಮ್ಮ ಸಲಹೆಗಳನ್ನು ಪಾಲಿಸುತ್ತಾರೆ. 10ನೇ ಘಟನೆ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡಿದರೆ ಕಷ್ಟ. ಮಿಥುನ ರಾಶಿಯವರು ಗಾಳಿ ತತ್ವದವರು. ಶನಿ ಮತ್ತು ರಾಹುವಿನ ಪ್ರಭಾವದಿಂದ ನಿಮಗೆ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕೈಕಾಲು ನಡುಕ, ಕುತ್ತಿಗೆ ನೋವು ಅಥವಾ ಸ್ಕಿನ್ ಅಲರ್ಜಿ ನಿಮ್ಮನ್ನು ಹೈರಾಣಾಗಿಸಬಹುದು. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಅತಿಯಾದ ಯೋಚನೆ. ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಫೋನ್ ನೋಡುವುದು ಅಥವಾ ಯೋಚನೆ ಮಾಡ್ತಾ ಮಲಗೋದ್ರಿಂದ ನಿಮ್ಮ ಆರೋಗ್ಯ ಕೆಡುತ್ತದೆ. ಉಸಿರಾಟದ ತೊಂದರೆ ಇರುವವರು ಇನ್ಹೇಲರ್ ಬಗ್ಗೆ ಎಚ್ಚರವಿರಲಿ. ಸಣ್ಣ ಕಾಯಿಲೆ ಅಂತ ನಿರ್ಲಕ್ಷ್ಯ ಮಾಡಿದರೆ ಅದು ದೊಡ್ಡ ಆಪರೇಷನ್ವರೆಗೂ ಹೋಗಬಹುದು. ದಯವಿಟ್ಟು ಯೋಗ ಮತ್ತು ಪ್ರಾಣಾಯಾಮವನ್ನು ಹಿಂದೆ ಶುರು ಮಾಡಿ. 11ನೇ ಘಟನೆ ನಿಮ್ಮ ಸ್ವಭಾವದಿಂದಲೇ ಆಗುವ ಅನಾಹುತ. ಮಿಥುನ ರಾಶಿಯವರ ದೊಡ್ಡ ಶಾಪ ಎಂದರೆ ದ್ವಂದ್ವ ಮನಸ್ಸು. ನೀವು ಒಂದು ನಿರ್ಣಾಯಕ ಸಮಯದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೈಗೆ ಬಂದ ದೊಡ್ಡ ಕೆಲಸವನ್ನು ಬಿಟ್ಟು ಬೇರೆ ಯಾವುದೋ ಚಿಕ್ಕ ಕೆಲಸಕ್ಕೆ ಆಸೆ ಪಡುವುದು ಮತ್ತು ಇರುವ ಒಳ್ಳೆಯ ಸಂಬಂಧವನ್ನು ಬಿಟ್ಟು ಇಲ್ಲದ ಆಕರ್ಷಣೆಗೆ ಬಲಿಯಾಗುವುದು. ಅದನ್ನು ಮಾಡಲ್ಲ, ಇದನ್ನು ಮಾಡಲ್ಲ ಎಂಬ ಗೊಂದಲದಲ್ಲಿ ನೀವು ಎರಡನ್ನೂ ಕಳೆದುಕೊಳ್ಳುವ ಘಟನೆ ನಡೆಯಬಹುದು. ನಿಮ್ಮ ಈ ಸ್ವಭಾವದಿಂದಾಗಿ ಮನೆಯಲ್ಲಿ ಅಶಾಂತಿ ಉಂಟಾಗಬಹುದು. ಆದ್ದರಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಿಮ್ಮ ಗುರು ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆಯಲೇಬೇಕು. ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. 12ನೇ ಮತ್ತು ಅತ್ಯಂತ ಅಪಾಯಕಾರಿ ಘಟನೆ. ಮಿಥುನ ರಾಶಿಯವರಿಗೆ ಮಾತು ಬೆಳ್ಳಿ, ಆದರೆ ಅದೇ ಮಾತು ಮೃತ್ಯು ಕೂಡ ಆಗಬಹುದು. ಈ ಸಮಯದಲ್ಲಿ ನೀವು ಆಡುವ ಒಂದು ಜೋಕ್ ಅಥವಾ ಒಂದು ವ್ಯಂಗ್ಯದ ಮಾತು ನಿಮ್ಮ ಪ್ರಾಣ ಸ್ನೇಹಿತರನ್ನು ಅಥವಾ ನಿಮ್ಮ ಬಾಸನ್ನು ಶಾಶ್ವತವಾಗಿ ದೂರ ಮಾಡಬಹುದು. ಬಾಯಿ ತಪ್ಪಿ ಆಡಿದ ಮಾತು ದೊಡ್ಡ ಜಗಳಕ್ಕೆ ಕಾರಣವಾಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವ ಸಾಧ್ಯತೆಯೂ ಇದೆ. ಸೀಕ್ರೆಟ್ಗಳನ್ನು ಬಾಯಿ ಬಿಡಬೇಡಿ. ಯಾರ ಬಗ್ಗೆಯೂ ಗಾಸಿಪ್ ಹೇಳಲು ಹೋಗಬೇಡಿ. ನೀವು ತಮಾಷೆಗೆ ಹೇಳಿದ್ದು ಅವರಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳಬಹುದು. ಈ ವರ್ಷ ನೀವು ಮೌನವಾಗಿದ್ದಷ್ಟು ಗೆಲ್ಲುತ್ತೀರಿ. ನಿಮ್ಮ ಮಾತಿನ ಮೇಲೆ ಹಿಡಿತವಿಲ್ಲದಿದ್ದರೆ ಅವಮಾನ ಕಟ್ಟಿಟ್ಟ ಬುತ್ತಿ. ನೋಡಿದ್ರಾ ಮಿಥುನ ರಾಶಿಯವರೇ, ನಿಮಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಧನಲಾಭ, ಮನೆ, ಮದುವೆ ಎಲ್ಲವೂ ಇದೆ. ಆದರೆ ನಿಮ್ಮ ಗೊಂದಲದ ಮನಸ್ಸು ಮತ್ತು ಹರಿತವಾದ ಮಾತು ನಿಮ್ಮನ್ನು ಕೆಳಗೆ ಬೀಳಿಸಬಹುದು. ಈ ಕಂಟಕಗಳಿಂದ ಪಾರಾಗಲು ಮತ್ತು ಬಂಗಾರ ಮಾಡಿಕೊಳ್ಳಲು ಒಂದೇ ಮಾರ್ಗ. ನಿಮ್ಮ ರಾಶ್ಯಾಧಿಪತಿ ಬುಧನಿಗೆ ಪ್ರಿಯವಾದ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪ್ರತಿ ಬುಧವಾರ ಕೇಳಿ ಅಥವಾ ಪಠಿಸಿ. ಹಸಿರು ಬಣ್ಣದ ಬಟ್ಟೆಯನ್ನು ಹೆಚ್ಚಾಗಿ ಬಳಸಿ. ಸೊಪ್ಪು ಅಥವಾ ಹಸಿರು ಮೇವನ್ನು ಹಸುಗಳಿಗೆ ತಿನ್ನಿಸಿ. ಇದು ನಿಮ್ಮ ಮಾತಿನ ದೋಷವನ್ನು ನಿವಾರಿಸುತ್ತದೆ. ಸ್ನೇಹಿತರೆ, ನಿಮ್ಮ ಕನಸು ನನಸಾಗಲಿ. ಈ 12 ಘಟನೆಗಳಲ್ಲಿ ನೀವು ಯಾವುದಕ್ಕೆ ಹೆಚ್ಚು ಕಾಯುತ್ತಿದ್ದೀರಿ? ಕಮೆಂಟ್ ಮಾಡಿ. ನಿಮ್ಮ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತಾ ಮರೆಯದೆ ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.